ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫಾರ್ ಖಾನ್. ಇದರದ ಪ್ರಮುಖ ಸುದ್ದಿಗಳು. ಅಗರಿಬೊಮ್ಮಳ್ಳಿ ವೃತ್ತ ಮತ್ತು ಅಗರಿಬೊಮ್ಮಳ್ಳಿ ಪೊಲೀಸ್ ಠಾಣೆ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ರಂಜಾನ್ ಹಬ್ಬದ ಶಾಂತಿ ಸಭೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಒಂದು ಮುಖಂಡರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸುಮಾರು ದಿನಗಳಿಂದ ಆಗಬೇಕಾಯ್ತಿದೆ ಆ್ಯಕ್ಚುಲಿ ಶಾಂತಿ ಸಭೆ, ಬಟ್ ಹಂಗೆ ಕಾಲ ಬೇರೆ ಬೇರೆ ಕೆಲಸಗಳಿರೋದು ಒತ್ತಡ ಇರೋದ್ರಿಂದ ಸ್ವಲ್ಪ ಪೋಸ್ಟ್ಪೋನ್ ಆಯಿತು. ಸ್ವಲ್ಪ ಲೇಟಾಗಿದ್ದು ಕ್ಷಮಿಸಿ. ಆ್ಯಕ್ಚುಲಿ ಬೆಳಗ್ಗೆನ ಕರಿಬೇಕಂತ ಅನ್ಕೊಂಡಿದ್ದೆ, ಮತ್ತು ಬೆಳಗ್ಗೆ ಯಾವುದೋ ಒಂದು ಕೆಲಸ ಇರೋದ್ರಿಂದ ತುರ್ತು ಕೆಲಸ ಇರೋದ್ರಿಂದ ಕರೆಯೋಕ್ಕಾಗಲಿಲ್ಲ. ಮತ್ತು ಸಾಯಂಕಾಲ ನಿಮ್ಮದು ಪಾಪ ಇದಿರ್ತೈತಿ, ಈಗ ನಮಾಜ್ ಟೈಮ್ ಸ್ಟಾರ್ಟ್ ಆಗ್ತೈತಿ, ಈಗ ಉಪವಾಸ ಬಿಡೋಂಥದ್ದು. ಸ್ವಲ್ಪ ನಿಮಗೆ ಇನ್ಕನ್ವೀನಿಯಂಟ್ ಅನಿಸಿದ್ದು ಕ್ಷಮೆ ಕೇಳ್ತೀನಿ ನಮ್ಮ ಇಲಾಖೆಯಿಂದ ಅಷ್ಟೇ. ಈಗ ಲಾಸ್ಟ್ ಇಯರ್ ಏನೇನು ನಡೀತಿತ್ತು ಅದೇ. ಈಗ ನಮ್ಗೆ ಅಗರಿಬೊಮ್ಮಳ್ಳಿ ನನ್ನ ಪ್ರಕಾರ ಪೀಸ್ ಕಮಿಟಿ ಮೀಟಿಂಗ್ ಮಾಡೋ ಅವಶ್ಯಕತೆಯೇ ಇಲ್ಲ, ಬಟ್ ಅನಿವಾರ್ಯ. ಅಲ್ಲಿ ಮೇಲಾಧಿಕಾರಿಗಳ ಇನ್ಸ್ಟ್ರಕ್ಷನ್ ಕೊಟ್ಟರೆ ಅಂದಮೇಲೆ ಅದನ್ನು ಮಾಡಲೇಬೇಕಾದ ಅನಿವಾರ್ಯ ಇರ್ತೈತಿ, ಮಾಡ್ತಿರ್ತೀವಿ. ನೋಡಿದ್ವಿ ಹೆಚ್ಚು ಕಡಿಮೆ. ನಾನು ನಿಮ್ಗೆ ಹೇಳಿದ್ದೀನಿ ನನ್ನ ನೇಟಿವ್ ಯಾವುದಪ್ಪ ಅಂತೇಳಿ. ನಂದು ನೇಟಿವ್ ಮುದುಗಲ್ಲು, ಕೇಳಿರ್ತೀರಿ ಯಾವುದಕ್ಕೆ ಹೆಸರಾಗಿದೆ ಅಂತೇಳಿ. ಮತ್ತು ಮೊಹರಂಗೆ ಭಾಳ ಪ್ರಸಿದ್ಧಿಯಾದ ಹೈದರಾಬಾದ್ ಕನ್ನಡದಲ್ಲಿ ಹೆಚ್ಚು ಒಳ್ಳೆ ಬ್ಯೂಟಿಫುಲ್ ಮೊಹರಮ್ ಅಲ್ಲಿ ಆಗ್ತೈತಿ. ನಾನು ನೋಡಿದಂಗೆ ನಾವು ಕೂಡ ಸಣ್ಣವ್ರಾಗ ಅಲ್ಲೇ ಹೋಗಿ ಹಬ್ಬ ಮಾಡ್ತಿದ್ವಿ. ಹೆಚ್ಚು ಕಡಿಮೆ PUC ಸೆಕೆಂಡ್ ಇಯರ್ ಡಿಗ್ರಿ ತನಕ ನಾವು ಅಲ್ಲೇ ಹೋಗಿ ಸಕ್ಕರೆ ಓಸೋದು ಹಬ್ಬ ಮಾಡೋದೆಲ್ಲ ಮಾಡ್ತಿದ್ವಿ. ಬಟ್ ಅನಿವಾರ್ಯ ಎಜುಕೇಷನ್ ಮತ್ತು ಜಾಬ್ ಅಂತ ಬಂದಮೇಲೆ ಆ ಕಡೆ ಹೋಗೋಕ್ಕಾಗಲ್ಲ. ಯಾವ್ಯಾವ ಊರಾಗಿರ್ತೀವಿ ಅಲ್ಲೇ ಈಗ ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವುದೇ ಹಬ್ಬ ಇರಲಿ, ಯಾವ ಊರಾಗಿರೋ ಅದ ನಮ್ಮೂರು ಅನ್ನೋದು ಹಬ್ಬ ಮಾಡೋಂಥ ಸಂದರ್ಭಗಳದಾವ. ಒಳ್ಳೇದು. ಎಲ್ಲ ಕಡೆ ಹಬ್ಬ ಒಂದೇ ಇರ್ತವೆ ಅಂತ ಬೇರೆ ಬೇರೆ ಏನಿರಲ್ಲ. ಬಟ್ ನನ್ನ ಪ್ರಕಾರ ಅಗರಿಬೊಮ್ಮಳ್ಳಿ ನಾನು ನೋಡಿದಂಗೆ ಒಂದೂವರೆ ವರ್ಷ ಆಯ್ತು ನಾನು ಇಲ್ಲಿ. ಭಾಳ ಶಾಂತಿ ಜೊತೆಗೆ ಹೆಸರಾಗೈತಿ ಇನ್ನೂರಿಗೆಲ್ಲ. ನನ್ನ ಪ್ರಕಾರ ಹಿಂದೂ ಮತ್ತು ಮುಸ್ಲಿಮ್ ಅನ್ನೋ ಶಬ್ದ ವರ್ಲ್ಡು ಏನು ಇನ್ನೆಲ್ಲ ಲೆಕ್ಕಕ್ಕೆ ಯಾವುದೂ ಫ್ರೆಂಡ್ಸ್ಗೆ ಯಾವುದೂ ಇಲ್ಲ. ನಾನು ನೋಡಿದಂಗೆ ಭಾಳ ಎಲ್ಲರೂ ಕೂಡ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿಲ್ಲ. ನನಗೂ ಒಂದು ಕಡೆ ಇದನ್ಸುತ್ತಾ ಯಾವುದೇ ಜಾತ್ರೆಯಲ್ಲಿ ಜಾತ್ರೆ ನೀವು ವೆಂಕಟೇಶ್ವರ ಜಾತ್ರೆ ಸಾಕಷ್ಟು ಜಾತ್ರೆಗಳು ನೋಡಿದ್ವಿ. ಭಾಳಷ್ಟು ಜನ ಬಂದು ನೀವು ಕೂಡ ಜಾತ್ರೆ ಮಾಡ್ತಿದ್ವಿ. ನಿಮ್ಮ ಇದರಲ್ಲಿ ಕೂಡ ಅವರು ಕೂಡ ಬಂದು ಅಣ್ಣ ಮಾವ ಕಾಕ ಅಂತೇಳಿ ಭಾಳ ಓಡಾಡ್ತಿರ್ತೀರಿ. ಭಾಳ ಅದು ನೋಡಿ ನಮಗೂ ಖುಷಿ ಅನ್ಸುತ್ತಾ. ನಾನು ಹೆಚ್ಚು ಕಡಿಮೆ ನಾನು ಕೆಲವೊಂದು ಟೈಮ್ ನಮ್ಮ CPS ಅವ್ರಿಗೆ ಮಾತಾಡ್ತಿರ್ತೀನಿ. ಇಲ್ಲಿ ಕೆಲಸ ಮಾಡೋದಂದ್ರೆ ಒಂಥರ ಹೆಡ್ ಮಾಸ್ಟರ್ ನೌಕರಿ ಮಾಡಿದಾಗ ನಾವು ಇಲ್ಲಿ ಜಾಸ್ತಿ ಕೆಲಸ ಇಲ್ಲ ನಮ್ಗೆ. ಯಾವ ಕೆಲಸ ಜಾಸ್ತಿಗಳಂದ್ರೆ ಕಮ್ಯುನಲ್ ಇಂಥವು ಏನೋ ಸೆನ್ಸಿಟಿವ್ ಇದ್ದಾಗ ನಮ್ಗೊಂದು ಸ್ವಲ್ಪ ಭಾಳ ಹೈ ಪ್ರೆಷರ್ ಇರ್ತೈತಿ. ಬಟ್ ಇಲ್ಲಿ ಕೆಲಸ ಮಾಡ್ಬೇಕಂದ್ರೆ ನಮ್ಗೊಂಥರ ಹೆಡ್ ಮಾಸ್ಟರ್ ನೌಕರಿ ಇದ್ದಂಗೆ. ಹೆಡ್ ಮಾಸ್ಟರ್ ಹೆಂಗೆ ಶಾಲೆ ಒಳಗೆ ಬಂದು ಹೆಂಗೆ ಇದಕ್ಕೆ ಮಾಡ್ತಿರ್ತಾನೆ ಎಲ್ಲ. ಇವು ನಮ್ಮ ಡ್ಯೂಟಿ ಏನೋ ಇದು ಮಾಡ್ತಾರ, ಅವ್ರ ಕ್ಲಾಸ್ ಹೇಳ್ತಿರ್ತಾರೆ. ಹಂಗೆ ನಾವು ಸಿಬ್ಬಂದಿಗಳಿಗೆ ಈ ಥರ ಹೋಗಪ್ಪ, ನೀವು ಟ್ರಾಫಿಕ್ ಮಾಡಿರಿ, ನೀವು ಇದು ಮಾಡಿರಿ, ಕೋರ್ಟ್ ಮಾಡಿರಿ, ವಾರೆಂಟ್ ಮಾಡ್ರಿ ಅಂತೇಳಿ ಕಳಿಸ್ತಿರ್ತೀವಿ. ಬಟ್ ಅದರ್ವೈಸ್ ಕ್ರೈಮ್ ಲೆಕ್ಕಕ್ಕೆ ಹೋಲಿಸಿದ್ರ, ಕಾನೂನು ಸುವ್ಯವಸ್ಥೆಗೆ ಹೋಲಿಸಿಬಿಟ್ರಂದ್ರೆ ಇಲ್ಲಿ ಯಾವುದೂ ಕಾನೂನು ಸುವ್ಯವಸ್ಥೆ ಸಮಸ್ಯೆನೇ ಇಲ್ಲ. ನನ್ನ ಪ್ರಕಾರ ಯಾವುದ್ಯಾವುದು ಸಮಸ್ಯೆ ಇಲ್ಲ. ಆರಾಮ್ ಪೀಸ್ ಆಫ್ ಮೈಂಡಿಂದ ಕೆಲಸ ಮಾಡ್ಬೋದು ಅಂತ ಒಂದು ಅಗರಿಬೊಮ್ಮಳ್ಳಿ. ಈ ಲಾಸ್ಟ್ ಟೈಮ್ ಏನು ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡಿದ್ರು ಕೂಡ ಈ ಟೈಮ್ ಕೂಡ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ಮ ಕಡೆಯಿಂದ. ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡಿರಿ. ನಮ್ಮಿಂದ ಏನು ಸಹಕಾರ ಬೇಕು ನಾನು ಡೆಫಿನೆಟ್ ಆಗಿ ಅದು ಏನು ಮೆನ್ ಬೇಕು, ಇನ್ನೊಂದು ಗೊತ್ತೊಂದು ಬೇಕು, ನಾನು ಅದನ್ನು ಅರೇಂಜ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನೊಂದು ಲಾಸ್ಟ್ ಟೈಮ್ ಕೂಡ ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ, ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ನಾನು ಹಬ್ಬದ ಟೈಮಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಪಾನಕ ವ್ಯವಸ್ಥೆ ಮಾಡಿಸಿದ್ದೆ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಈ ಸಲ ಕೂಡ ಮಾಡಿಸ್ಬೇಕಂತ ತಮ್ಮ ಎಲ್ಲೇ ಹೋದ್ರೆ ಅಲ್ಲ ಅದೊಂದು ಸಂಪ್ರದಾಯ ಇಟ್ಕೊಂಡ್ ಬಂದಿವಿ. ಬಟ್ ಅದನ್ನು ಕೂಡ ನಾವು ಪಾನಕದ ವ್ಯವಸ್ಥೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಕೂಡ್ಲಿಗಿ ಇದಕ್ಕೆ ಬರ್ತೈತಲ್ಲ ಅಲ್ಲೇ ವ್ಯವಸ್ಥೆ ಮಾಡಿಸೋಂಥ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಕೂಡ ಚೆನ್ನಾಗಿ ಹಬ್ಬನ ಯಶಸ್ವಿಯಾಗಿ ಅಗರಿಬೊಮ್ಮಳ್ಳಿ ಹೆಂಗಪ್ಪ ಅಂತಂದ್ರೆ ಬೇರೆ ತೋರಿಸ್ಬೇಕು, ಇಲ್ಲಿ ಹಬ್ಬ ಅಷ್ಟು ಚೆಂದ ಮಾಡ್ತಾರಪ್ಪ ಅಂತೇಳಿ ಆ ಒಂದು ಹೆಸರನ್ನ ಹಂಗೆ ಕಂಟಿನ್ಯೂ ಉಳಿಸ್ಕೊಂಡು ನೋಡ್ರಿ. ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳು ಇವು ಕೆಲವೊಂದಿಷ್ಟು ಹುಡುಗರು ಇದು ಮಾಡ್ತಿರ್ತ ಅಂಥವೇನಾದ್ರೂ ಇತ್ತಂದ್ರೆ ಗಮನಕ್ಕೆ ತೊಗೊಂಬರಿ. ಯಾವುದೂ ಕೂಡ ಯಾವುದು ಪ್ರವೋಕ್ ಆಗೋದು ಇನ್ನೊಂದು ಆಗೋದು ಮತ್ತೊಂದು ಅವಶ್ಯಕತೆ ಇಲ್ಲ. ನಾವಿರ್ತೀವಿ. ನಿಮ್ಮ ಪ್ರೊಸೆಷನ್ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ, ನಿಮ್ಮ ಹಬ್ಬ ಇಲ್ಲಿಂದ ಸ್ಟಾರ್ಟ್ ಆಗ್ತೈತಿ, ಮುಗಿಯೋ ತನಕ ಹಬ್ಬ ಮುಗಿ ನೀವು ಮನೆಗೆ ಹೋಗೋ ತನಕ ನಾವು ಕೆಲಸ ಮಾಡ್ತೀವಿ. ಡೋಂಟ್ ವರಿ ಅದ್ರ ಬಗ್ಗೆ. ನಮ್ಗೆ ಸಹಕಾರ ನೀವು ನೀಡ್ರಿ ಅಂತ ಹೇಳ್ತಾ ಈ ಒಂದು ಶಾಂತಿ ಸಭೆಗೆ ಎಲ್ಲ ಹಳ್ಳಿಗಳಿಂದ ಮತ್ತು ನಮ್ಮ ಹಳೆ ಅಗರಿಬೊಮ್ಮಳ್ಳಿ ಮತ್ತು ಹೊಸ ಅಗರಿಬೊಮ್ಮಳ್ಳಿಯಿಂದ ಎಲ್ಲ ಮಸೀದಿಗಳಿಂದ ಬಂದಿದ್ದೀರಿ. ನಾನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ, ಮುಗೀತೀಗ. ನೀವು ಉಪವಾಸ ಬಿಡೋಂಥ ಟೈಮ್ ಈಗ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಹಬ್ಬ ಮುಂಚಿತವಾಗಿ ಕೂಡ ಎಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನನ್ನ ಪೊಲೀಸ್ ಇಲಾಖೆ ವತಿಯಿಂದ ಹೇಳ್ತಾ ಇದ್ದೀನಿ. ಇದು ದುರ್ಗ ಸೇರಿಸ್ಕೊಂಡು ಬಂದಿದೆ. ಈ
ಈಗ ಏನಾಗಿದೆ ಅಂದರೆ ಶಾಂತಿ ರೀತಿಯಿಂದ ವರ್ಷ ಏನು ಆಚರಣೆ ಮಾಡ್ತಿದ್ವಿ ಅದೇ ರೀತಿಯಾಗಿ ನಾವು ನಿಮ್ಮ ಸಹಕಾರ ನಮಗೆ ಬೇಕು ಅಂತ ಗಲಾಭೆನೆಲ್ಲ ಹೋಗುವ ನಮ್ಮ ಊರಲ್ಲ. ಮತ್ತು ನಮ್ಮ ಮಸೂತಿಯಿಂದ ಬೆಳೆ 6:30ಗೆ ಮಸೂತಿ ಹೋಗ್ತೀವಿ. 6:30ಯಿಂದ 7 ಗಂಟೆಗೆ ಅಲ್ಲಿಂದ ಬಿಡ್ತೀವಿ. 7:30ಗೆ ನಮ್ಮದು ಎಂಡ ಅಲ್ಲಿ ಒಂದು 1,000 ಜನ ಲೇಡೀಸ್ ಬರ್ತಾರೆ, 1,000 ಜನ ಜೆಂಟ್ಸ್ ಬರ್ತಾರೆ. ನಮ್ಮ ಜಾಮಿಯಾ ಮಸೀದಿ ದೊಡ್ಡ ಒಂದು ಜಮಾತೆ, ಅವರು ಆ ಟೈಮಿಗೆ ಅಡ್ಜಸ್ಟ್ ಆಗಲ್ಲ, ಯಾಕಂದರೆ 10 ಜನ ಸಣ್ಣ ಮಕ್ಕಳು ಇರ್ತಾರೆ. ಹಂಗಾಗಿ ಆ ಟೈಮಿಂಗ್ ಏನಿಲ್ಲ, ಆ ಟೈಮಿಂಗ್ ಹೋಗೋಕ್ಕಾಗಲ್ಲ. ಹಂಗಾಗಿ ಅವರು ಒಂದು 8,000 ಜನ ಅವ್ರ ಟೈಮಿಂಗಿಗೆ ಇರ್ತಾರೆ. ಆ ಟೈಮಿಗೆ ಇಲ್ಲಿ ಸಹಕಾರ ನಮ್ಮ ಟೈಮಿಗೆ ನೀವು ಕೊಟ್ಟು ನಮ್ಮಾದ್ಮೇಲೆ ಶಾಂತಿಯಿಂದ ಅವೆಲ್ಲ ಏನು ನಡ್ಸ್ಕೊಡ್ತೀರಲ್ಲ ಅದೇ ರೀತಿಯಾಗಿ ನಡೆಸ್ಕೊಡ್ಬೇಕು. ಆಮೇಲೆ ಕೆಲವು ಏರಿಯಾದಲ್ಲಿ ಕಿಡಿಗೇಡಿಗಳು ಅವಂತರ ಸಂಖ್ಯೆ ವೃಷ್ಟಿ ಮಾಡ್ತಾರೆ. ಹಬ್ಬ ಅಂದರೆ ಎಲ್ಲರಿಗೂ ಒಂದೇ ರೀತಿ, ಆ ಒಂದೇ ರೀತಿಲಿದ್ದ ಮಾಡೋದ್ರಿಂದ ತಾವು ಗಮನ ಹರಿಸ್ಬೇಕಂತೇಳಿ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಹುಡುಗರಿಗೆ ನಾವು ಗಮನ ಹರಿಸ್ತೀವಿ. ಹಬ್ಬದ ವಾತಾವರಣದಲ್ಲಿ ಖುಷಿಯಾಗಿರ್ತಾರೆ ಅವ್ರವ್ರ ಹಬ್ಬಕ್ಕೆ. ಬಟ್ ಯಾರ ಹಬ್ಬಕ್ಕೆ ಸ್ವಲ್ಪ ಇದು ಮಾಡೋದಾಗಲಿ ಆದರೆ ತಾವು ದಯವಿಟ್ಟು ಎಲ್ಲಿ ಸ್ವಲ್ಪ ಇದು ಗಲಾಟೆ ಇರ್ತೈತಿ ಅಂತಲ್ಲಿ ಸ್ವಲ್ಪ ಗಮನ ಹರಿಸಿ ತಾವೆಲ್ಲ ನಡೆಸ್ಕೊಡ್ಬೇಕಂತೇಳಿ ನಾನು 2 ಮಾತು ಮುಗಿಸ್ತೀನಿ.